ತೀಕ್ಷ್ಣವಾದ ಅಂತಃಪ್ರಜ್ಞೆ, ಅಚಲವಾದ ಸಂಕಲ್ಪ ಮತ್ತು ಭಾವನೆಗಳ ಆಳಕ್ಕೆ ಹೆಸರಾದ ವೃಶ್ಚಿಕ ರಾಶಿಯವರೇ ಸಿದ್ಧರಾಗಿ. ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಜೀವನದ ಗುಪ್ತ ಶತ್ರುಗಳನ್ನು ನಾಶ ಮಾಡಿ ನಿಮಗೆ ಅನಿರೀಕ್ಷಿತ ಯಶಸ್ಸನ್ನು ತಂದುಕೊಡುವ ಒಂದು ಮಹತ್ತರವಾದ ತಿರುವು. ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪರಿಣಾಮವನ್ನು ಬೀರಲಿದೆ. ಒಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲದಿಂದ ಸೃಷ್ಟಿಯಾಗುತ್ತಿರುವ ವಿಪರೀತ ರಾಜಯೋಗವು ನೀವು ಕಳೆದುಕೊಂಡಿದ್ದನ್ನು 100 ಪಟ್ಟು ಹೆಚ್ಚಾಗಿ ನಿಮಗೆ ಹಿಂತಿರುಗಿಸಲಿದೆ. ಮತ್ತೊಂದು ಕಡೆ ನಿಮ್ಮ ಅದೇ ತೀಕ್ಷ್ಣ ಸ್ವಭಾವ, ಅತಿಯಾದ ಅನುಮಾನ ಮತ್ತು ಹಠಮಾರಿತನವೇ ನಿಮ್ಮ ಅತ್ಯಾಪ್ತ ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಲ್ಲಲಿದೆ. ಏನಿದು ಅದ್ಭುತ ಯೋಗ? ಯಾವುದು ಆ ಸವಾಲು? ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜೈ ಮಂಗಳದೇವ ಅಥವಾ ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳದೇವ. ಮಂಗಳ ಎಂದರೆ ಧೈರ್ಯ, ಶಕ್ತಿ, ಹೋರಾಟ, ಭೂಮಿ ಮತ್ತು ಶತ್ರು ಸಂಹಾರ. ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ನಿಮ್ಮ ರಾಶಿಯಲ್ಲಿಯೇ ಲಗ್ನದಲ್ಲಿ ಬಲಿಷ್ಠನಾಗಿ ಸಂಚರಿಸುತ್ತಾ ರುಚಕ ಮಹಾಪುರುಷ ಯೋಗದ ಲಕ್ಷಣಗಳನ್ನು ನೀಡುತ್ತಿದ್ದಾನೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅದ್ಭುತವಾದ ಆಕರ್ಷಣೆ, ಧೈರ್ಯ ಮತ್ತು ಶಕ್ತಿಯನ್ನು ತುಂಬಲಿದೆ. ಇದರ ಜೊತೆಗೆ ನಿಮ್ಮ ಧನ ಸ್ಥಾನದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಮಾತು ಮತ್ತು ಸಂಪತ್ತನ್ನು ವೃದ್ಧಿಸಲಿದೆ. ದೇವಗುರು ಬೃಹಸ್ಪತಿಯು ನಿಮ್ಮ 6ನೇ ಮನೆಯಲ್ಲಿ ಸಂಚರಿಸುತ್ತಾ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಅಂದರೆ ಶತ್ರುಗಳು, ಸಾಲ ಮತ್ತು ರೋಗಗಳು ನಾಶವಾಗಿ ಅದರಿಂದಲೇ ನಿಮಗೆ ಲಾಭವಾಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಗ್ರಹಗಳು ನಿಮ್ಮನ್ನು ಒಂದು ಯುದ್ಧದಲ್ಲಿ ಗೆಲ್ಲಿಸಲು ಸಂಕಲ್ಪ ಮಾಡಿವೆ. ಇದು ನಿಮ್ಮ ಶತ್ರುಗಳನ್ನು ಬಗ್ಗುಬಡಿದು ನಿಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಸಮಯ. ಆದರೆ ಎಲ್ಲವೂ ಪರಿಪೂರ್ಣವಾಗಿಲ್ಲ. ನಿಮ್ಮ ಸ್ವಂತ ಮನಸ್ಸೇ ನಿಮ್ಮ ದೊಡ್ಡ ಶತ್ರುವಾಗುವ ಸವಾಲು ಕೂಡ ಇದೆ. ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ. ಮೊದಲಿಗೆ ವೃತ್ತಿ ಜೀವನ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡುವುದು ಇಷ್ಟವಾಗುವುದಿಲ್ಲ. ಆಳವಾಗಿ ಇಳಿದು ಅದರ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುವುದೇ ನಿಮ್ಮ ಸ್ವಭಾವ. ಈ ತಿಂಗಳು ನಿಮ್ಮ ಈ ಸಂಶೋಧನಾತ್ಮಕ ಬುದ್ಧಿ ಮತ್ತು ಛಲಕ್ಕೆ ದೊಡ್ಡ ಗೆಲುವು ಸಿಗಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿದ್ದ ಗುಪ್ತ ಶತ್ರುಗಳು ತಾವಾಗಿಯೇ ಬಲೆಗೆ ಬೀಳಲಿದ್ದಾರೆ. ನಿಮ್ಮ ವಿರುದ್ಧ ನಡೆದ ಪಿತೂರಿಗಳು ಬಯಲಾಗಲಿದ್ದು ನಿಮ್ಮ ಪ್ರಾಮಾಣಿಕತೆಗೆ ಜಯ ಸಿಗಲಿದೆ. ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ದೊಡ್ಡ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. ಸಂಶೋಧನೆ, ವೈದ್ಯಕೀಯ, ರಕ್ಷಣೆ, ಪತ್ತೇದಾರಿ, ತಂತ್ರಜ್ಞಾನ ಅಥವಾ ಭೂಮಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅದ್ಭುತ ಯಶಸ್ಸಿನ ತಿಂಗಳು. ಇನ್ನು ವ್ಯಾಪಾರ, ವ್ಯವಹಾರ ಮಾಡುವ ವೃಶ್ಚಿಕ ರಾಶಿಯವರಿಗೆ ಇದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಮಯ. ನೀವು ಹಿಂದೆ ಮಾಡಿದ ಹೂಡಿಕೆಗಳು ನಿರೀಕ್ಷಿಸದ ರೀತಿಯಲ್ಲಿ ಈಗ ಭಾರೀ ಲಾಭವನ್ನು ತಂದುಕೊಡಲಿವೆ. ಸ್ಥಗಿತಗೊಂಡಿದ್ದ ಯೋಜನೆಗಳು ಮತ್ತೆ ಚಾಲನೆ ಪಡೆಯಲಿವೆ. ಹೊಸ ಪಾಲುದಾರಿಕೆಗಿಂತ ನಿಮ್ಮ ಸ್ವಂತ ಬಲದ ಮೇಲೆ ವ್ಯವಹಾರ ಮಾಡುವುದು ಈ ತಿಂಗಳು ಹೆಚ್ಚು ಲಾಭದಾಯಕ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಅದನ್ನು ನಂಬಿ ಮುನ್ನಡೆಯಿರಿ. ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ. ನಿಮ್ಮ ಯಶಸ್ಸು ನಿಮ್ಮ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಆದರೆ ಭಯಬೇಡ, ವಿಪರೀತ ರಾಜಯೋಗ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ, ಈ ತಿಂಗಳು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ವಿಶೇಷ ಕೃಪೆ ತೋರಲಿದ್ದಾಳೆ. ವಿಪರೀತ ರಾಜಯೋಗದ ಪ್ರಮುಖ ಫಲವೇ ಅನಿರೀಕ್ಷಿತ ಧನಾಗಮನ. ಹಿಂದೆ ಸಿಗುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದ ಹಣ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇನ್ಶೂರೆನ್ಸ್, ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ದೊಡ್ಡ ಮೊತ್ತದ ಹಣ ಬರುವ ಯೋಗವಿದೆ. 2ನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ಮಾತಿನಿಂದಲೇ ನಿಮಗೆ ಧನಲಾಭ ಮಾಡಿಸಲಿದ್ದಾನೆ. ಉದಾಹರಣೆಗೆ, ಸಲಹೆಗಾರರು, ವಕೀಲರು, ಭೂಮಿ, ಮನೆ ಅಥವಾ ಸ್ಥಿರಾಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗಲು ಇದು ಅತ್ಯುತ್ತಮ ಸಮಯ. ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ. ನಿಮ್ಮ ಕೈಯಲ್ಲಿ ಹಣವಿದೆ ಎಂದು ಯಾರಿಗೂ ಭಾವನಾತ್ಮಕವಾಗಿ ಸಾಲ ಕೊಡಬೇಡಿ. ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಹೆಚ್ಚಿದೆ. ಹಣದ ವ್ಯವಹಾರದಲ್ಲಿ ಕಠಿಣವಾಗಿರಿ. ಆರೋಗ್ಯವೇ ಭಾಗ್ಯ. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನೇ ನಿಮ್ಮ ಲಗ್ನದಲ್ಲಿರುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿ ತುಳುಕುತ್ತದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಅದ್ಭುತವಾದ ಚೇತರಿಕೆ ಕಾಣಲಿದೆ. ಆದರೆ ಮಂಗಳನು ಉಷ್ಣಕಾರಕ. ಇದು ನಿಮ್ಮಲ್ಲಿ ರಕ್ತದೊತ್ತಡ, ಆಸಿಡಿಟಿ ಮತ್ತು ಅತಿಯಾದ ಕೋಪವನ್ನು ಹೆಚ್ಚಿಸಬಹುದು. ಯೋಗ, ಪ್ರಾಣಾಯಾಮ ಮತ್ತು ಮುಖ್ಯವಾಗಿ ಧ್ಯಾನ ಮಾಡುವುದು ಅತ್ಯಗತ್ಯ. ನಿಮ್ಮ ಅತಿಯಾದ ಶಕ್ತಿಯನ್ನು ವ್ಯಾಯಾಮದ ಮೂಲಕ ಹೊರಹಾಕಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಪ್ರೀತಿ ಮತ್ತು ಯುದ್ಧ ಎರಡೂ ಇರಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಆಕರ್ಷಣೆ ಇರುತ್ತದೆ. ಪ್ರೀತಿಯಲ್ಲಿರುವ ಜೋಡಿಗಳು ಅತ್ಯಂತ ಭಾವೋದ್ರಿಕ್ತ ಸಮಯವನ್ನು ಕಳೆಯುವಿರಿ. ಆದರೆ ನಿಮ್ಮ ಅನುಮಾನದ ಸ್ವಭಾವ ಮತ್ತು ಸಂಗಾತಿಯನ್ನು ನಿಯಂತ್ರಿಸುವ ಪ್ರವೃತ್ತಿಯು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇನ್ನೂ ಒಂಟಿಯಾಗಿರುವ ವೃಶ್ಚಿಕ ರಾಶಿಯವರಿಗೆ ನಿಮ್ಮಂತೆಯೇ ತೀಕ್ಷ್ಣ ಮತ್ತು ಆಳವಾದ ವ್ಯಕ್ತಿತ್ವದವರ ಪರಿಚಯವಾಗಬಹುದು. ಆಕರ್ಷಣೆ ಬಲವಾಗಿರುತ್ತದೆ, ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ, ಆದರೆ ಸಣ್ಣ ವಿಷಯಕ್ಕೂ ವಾದಕ್ಕಿಳಿಯುವ, ಹಳೆಯ ವಿಷಯಗಳನ್ನು ಕೆದಕುವ ನಿಮ್ಮ ಸ್ವಭಾವವನ್ನು ನಿಯಂತ್ರಿಸಬೇಕು. ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮಂಗಳನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಛಲ ಉತ್ತುಂಗದಲ್ಲಿರುತ್ತದೆ. ಗುರಿ ಸಾಧಿಸುವವರೆಗೂ ನೀವು ನಿಲ್ಲುವುದಿಲ್ಲ.
ವೈದ್ಯಕೀಯ, ಇಂಜಿನಿಯರಿಂಗ್, ಸಂಶೋಧನೆ ಅಥವಾ ಯಾವುದೇ ಗೂಢ ವಿಜ್ಞಾನವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಯಶಸ್ಸು ಕಾದಿದೆ. ನಿಮ್ಮ ಗ್ರಹಣ ಶಕ್ತಿ ಅತ್ಯುತ್ತಮವಾಗಿರುತ್ತದೆ, ಆದರೆ ನಿಮ್ಮ ಹಡಮಾರಿತನದಿಂದಾಗಿ ಶಿಕ್ಷಕರೊಂದಿಗೆ ವಾದಕ್ಕಿಳಿಯಬೇಡಿ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯ ನಿಮ್ಮದಾಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬಂದು ನಿಮಗೆ ನ್ಯಾಯ ಸಿಗಲಿದೆ. ಆಸ್ತಿಪಾಸ್ತಿ ಸಮಸ್ಯೆಗಳು ಬಗೆಹರಿಯಲಿವೆ. ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಂಡು ನಿಮ್ಮಿಂದ ದೂರ ಸರಿಯುತ್ತಾರೆ. ನಿಮ್ಮ ಧ್ವನಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಬರುತ್ತದೆ. ನೀವು ಮಾತನಾಡಿದರೆ ಜನ ಕೇಳುತ್ತಾರೆ, ಗೌರವಿಸುತ್ತಾರೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಸಂಪೂರ್ಣವಾಗಿ ಗುಣಮುಖರಾಗುವರು. ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ? ವೃತ್ತಿಯಲ್ಲಿ ಜಯ, ಹಣಕಾಸಿನಲ್ಲಿ ಲಾಭ, ಆರೋಗ್ಯದಲ್ಲಿ ಚೈತನ್ಯ. ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ. ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ. ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಬಲ ಮತ್ತು ನಿಮ್ಮ ಸ್ವಾಭಾವಿಕ ಅನುಮಾನ ಮತ್ತು ಹಠಮಾರಿತನ ಒಂದಾಗಿ ನಿಮ್ಮನ್ನು ನೀವೇ ನಾಶಪಡಿಸಿಕೊಳ್ಳುವ ಶತ್ರುವಾಗಿ ಮಾರ್ಪಡಬಹುದು. ನನ್ನನ್ನು ಎಲ್ಲರೂ ಮೋಸ ಮಾಡುತ್ತಿದ್ದಾರೆ, ನನ್ನ ಬೆನ್ನ ಹಿಂದೆ ಪಿತೂರಿ ನಡೆಯುತ್ತಿದೆ ಎಂಬ ಭಾವನೆ ನಿಮ್ಮನ್ನು ಅತಿಯಾಗಿ ಕಾಡಬಹುದು. ಇದರಿಂದಾಗಿ ನಿಮಗೆ ಸಹಾಯ ಮಾಡಲು ಬರುವ ಆಪ್ತರನ್ನೇ ನೀವು ದೂರ ತಳ್ಳಬಹುದು. ನಿಮ್ಮ ಮಾತಿನಲ್ಲಿ ಕಠೋರತೆ ಹೆಚ್ಚಾಗುತ್ತದೆ. ಕೋಪದ ಭರದಲ್ಲಿ ನೀವು ಆಡುವ ಮಾತುಗಳು ವರ್ಷಗಳ ಸಂಬಂಧವನ್ನು ಒಂದೇ ಕ್ಷಣದಲ್ಲಿ ಮುರಿದು ಹಾಕಬಹುದು. ನಿಮ್ಮ ಹಠಮಾರಿತನದಿಂದಾಗಿ ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎಂದು ವಾದಿಸಿ ನಿಮ್ಮ ಕೈಗೆ ಬಂದ ಸುವರ್ಣಾವಕಾಶಗಳನ್ನು ನೀವೇ ಕಳೆದುಕೊಳ್ಳಬಹುದು. ಆದರೆ ಭಯಪಡಬೇಡಿ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮ ಅತಿಯಾದ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಓಂ ಅಂಗಾರಕಾಯ ನಮಃ ಎಂಬ ಕುಜ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸುವುದನ್ನು ಕಡಿಮೆ ಮಾಡಿ. ಯಾರೊಂದಿಗಾದರೂ ವಾದ ಮಾಡುವ ಮುನ್ನ ಒಂದು ಕ್ಷಣ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಾನು ಹೇಳುವುದು ಸತ್ಯವಿರಬಹುದು, ಆದರೆ ಹೇಳುವ ರೀತಿ ಸರಿಯಾಗಿರಬೇಕಾ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ, ಬದಲಾಗಿ ನಿಮ್ಮ ಅತಿ ದೊಡ್ಡ ಶಕ್ತಿಯಾದ ನಿಮ್ಮ ಅಂತಃಪ್ರಜ್ಞೆಯನ್ನು ನಿಮ್ಮ ದೌರ್ಬಲ್ಯವಾದ ಅನುಮಾನದಿಂದ ಹೇಗೆ ಬೇರ್ಪಡಿಸಬೇಕು ಎಂದು ಕಲಿಸಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ. ಹಾಗಾದರೆ ವೃಶ್ಚಿಕ ರಾಶಿಯವರೇ, ನವೆಂಬರ್ ತಿಂಗಳು ನಿಮಗೆ ಅನಿರೀಕ್ಷಿತ ಗೆಲುವುಗಳ ಖಜಾನೆಯನ್ನೇ ಹೊತ್ತು ತರುತ್ತಿದೆ. ಒಂದೆಡೆ ವಿಪರೀತ ರಾಜಯೋಗವು ನಿಮ್ಮ ಶತ್ರುಗಳನ್ನು ನಾಶ ಮಾಡಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿದೆ. ಮತ್ತೊಂದೆಡೆ ನಿಮ್ಮ ಅನುಮಾನ ಮತ್ತು ಕೋಪವೇ ನಿಮ್ಮ ಪರೀಕ್ಷೆ ನಡೆಸಲಿದೆ. ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಆದರೆ ಅನುಮಾನವನ್ನು ಬದಿಗಿಟ್ಟು ವಿವೇಕದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಅದ್ಭುತ ವಿಜಯದ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.